ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮನ ಕನ್ನಡ ಬ್ಲಾಗ್. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ವಾತಾವರಣ ಈ ರೀತಿ ಇರುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಹೋದರೆ ಬರೀ ಟ್ರಾಫಿಕ್ಕೇನೆ, ವೆಹಿಕಲ್ ಸೌಂಡೇ ಜಾಸ್ತಿ ಆಗಿರುತ್ತೆ. ಇದು ನನ್ನ ಫಸ್ಟ್ ಡೈಲಿ ಬ್ಲಾಗ್. ಬಹುಶಃ ಎಲ್ಲರ ಮಾರ್ನಿಂಗ್ ರೊಟೀನ್ ಕೂಡ ಇದೇ ರೀತಿ ಇರುತ್ತೆ. ಇಲ್ಲಿವರೆಗೂ ಮಕ್ಕಳು ಸ್ಕೂಲ್ ರಜಾ ಇತ್ತು, ಸಮ್ಮರ್ ವೆಕೇಷನ್ ಮೂಡಲ್ಲಿದ್ದರು. ಎಲ್ಲ ಅಮ್ಮಂದಿರು ಸ್ವಲ್ಪ ಮಟ್ಟಿಗೆ ಲೇಸಿಯಾಗಿದ್ದರು. ಆದರೆ ಈಗ ಬ್ಯಾಕ್ ಟು ರೊಟೀನ್ ಅಂತ ಆ ಲೇಸಿನೆಸ್ಸಿಂದ ಸ್ವಲ್ಪ ಆಚೆ ಬರಬೇಕು. ಯಾಕೆಂದರೆ ಸ್ಕೂಲೆಲ್ಲ ರೀಓಪನ್ ಆಗ್ತಾಯಿದೆ. ನನ್ನ ಮಗನ ಸ್ಕೂಲ್ ಕೂಡ ರೀಓಪನ್ ಆಗಿದೆ. ಸೊ ಫಸ್ಟ್ ಡೇ ಬ್ಲಾಗ್ ಇದು. ನನ್ನ ಮಗನ ರೊಟೀನ್ ಇದು. ಟಿ ವಿ ನೋಡ್ಕೊಂಡು ಹಾಲು ಕುಡಿಯೋದು, ಟಿ ವಿ ನೋಡ್ಕೊಂಡು ತಿಂಡಿ ತಿನ್ನೋದು. ಒಂದೊಂದು ಸಾರಿ ಅನಿಸುತ್ತೆ, ಈ ಬೆಳಗ್ಗೆ ಟೈಮು 2 ಕೈ ಇದ್ದರೆ ಸಾಲಲ್ಲ, ಇನ್ನೂ 2 ಇರಬೇಕಾಗಿತ್ತು ಅಂತ. ಖಂಡಿತವಾಗ್ಲೂ ಎಲ್ಲ ಅಮ್ಮಂದಿರಿಗೂ ಅನಿಸಿರುತ್ತೆ. ಯಾಕೆಂದರೆ ಅಮ್ಮ ನನ್ನ ಬೆಲ್ಟ್ ಎಲ್ಲಿ, ಅಮ್ಮ ನನ್ನ ಲಂಚ್ ಬ್ಯಾಗ್ ರೆಡಿ ಆಯಿತಾ, ಅಮ್ಮ ವ್ಯಾನ್ ಬಂದುಬಿಡುತ್ತೆ, ಅಮ್ಮ ಸಾಕ್ಸ್ ಎಲ್ಲಿ, ಈ ರೀತಿ ಡೈಲಾಗ್ಗಳು ಕಾಮನಾಗಿ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಹೊತ್ತು ಕೇಳಿಸುತ್ತಲ್ವಾ. ಸೊ ಯಾರ ಮನೆಯಲ್ಲಿ ಈ ಡೈಲಾಗ್ಗಳು ಕೇಳಿಸಲ್ಲ, ಅಮ್ಮನೇನು ಕೇಳ್ದಲ್ಲ ಎಲ್ಲ ಅವರೇ ಮಾಡ್ಕೊಳ್ಳೋ ಅಂಥ ಮಕ್ಳಿರ್ತಾರೆ ನೋಡಿ, ಅವರೇ ಅದೃಷ್ಟವಂತರು ಅನಿಸುತ್ತೆ. ಯಾಕೆಂದರೆ ಮಕ್ಕಳು ಅಮ್ಮಂದಿರ ಮೇಲೆ ಏನರಲ್ಲಾದರೂ ಡಿಪೆಂಡ್ ಆಗಿರ್ತಾರೆ. ಸೊ ನಾನು ಕೂಡ ಇಡ್ಲಿ ಮಾಡಿದ್ದೆ ತಿಂಡಿಗೆ ಅಂತ, ಹಾಗೆ ಸಾಂಬಾರು ಮಾಡಿದ್ದೆ. ಸೊ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಮಕ್ಕಳು ಎಕ್ಸ್ಪೆಕ್ಟೇಷನ್ ಇರುತ್ತೆ. 1.5 ತಿಂಗಳಾದಮೇಲೆ ಸೊ ಸ್ಕೂಲ್ ರೀಓಪನ್ ಆಗಿದೆ, ಅಪ್ಪ ಅಮ್ಮ ಬಂದು ಸ್ಕೂಲ್ ಡ್ರಾಪ್ ಮಾಡ್ತಾರೆ ಅಂತ. ಹಾಗೆ ಬೈಂಡ್ ಹಾಕಿದ ಬುಕ್ಸ್ಗಳೆಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಮಕ್ಕಳಿಗೂ ಖುಷಿ ಅಲ್ವಾ, ಫಸ್ಟ್ ಡೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟರೆ. ಡೈಲಿ ನನ್ನ ಮಗ ವ್ಯಾನಲ್ಲಿ ಹೋಗ್ತಾನೆ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ನಾವೇ ಕರ್ಕೊಂಡೋಗಿ ಬಿಟ್ಟು. ಒಬ್ಬರು ಡೈಲಿ ಬ್ಲಾಗರ್ನ ಏನಕ್ಕಪ್ಪ ಫಾಲೋ ಮಾಡ್ತೀವಿ ಅಂತಂದರೆ, ಅವರ ಲೈಫ್ ಸ್ಟೈಲ್ಗೂ ಅಥವಾ ಅವರ ರೊಟೀನ್ಗೂ ನಮ್ಮ ಲೈಫ್ ಸ್ಟೈಲ್ಗೂ ನಾವು ಸಿಮಿಲ್ಯಾರಿಟಿ ಏನಾದರೂ ಸಿಮಿಲರ್ ಆಗಿದ್ದರೆ, ಹೊಂದಾವಣಿಕೆ ಕಂಡು ಬಂದರೆ ಸೊ ಅದನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಅವ್ರಿಗೆ 2 ಮಕ್ಕಳಿದೆ, ನಮಗೂ 2 ಮಕ್ಕಳಿದೆ. ಸೊ ಅವ್ರಿಗೆ 1 ಮಗು ಇದೆ, ನಮಗೂ 1 ಮಗು ಇದೆ. ಸೊ ಯಾವ ರೀತಿ ಅವರು ಟೈಮ್ ಮ್ಯಾನೇಜ್ ಮಾಡ್ತಾರೆ ಅಥವಾ ಅವ್ರ ರೊಟೀನ್ ಹೇಗಿರುತ್ತೆ ಅದನ್ನು ನೋಡ್ತಾ ನೋಡ್ತಾ ನನ್ನ ರೊಟೀನ್ ಕೂಡ ಇದೇ ರೀತಿ ಇರುತ್ತಲ್ವಾ, ನನ್ನ ಮಾರ್ನಿಂಗ್ ರೊಟೀನ್ ಕೂಡ ಇದೇ ರೀತಿ, ನಾನು ಬ್ಯುಸಿಯಾಗಿರ್ತೀನಲ್ವಾ. ಸೊ ಈ ರೀತಿ ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ಮಕ್ಕಳಿಗೆ ನಾವು ಯಾವ ರೀತಿ ಅಭ್ಯಾಸಗಳನ್ನ ಮಾಡಿಸ್ತಾ ಹೋಗ್ತೀವಿ ಸೊ ಅದೇ ರೀತಿ ಕಲಿತಾ ಹೋಗ್ತಾರೆ. ಆದ್ದರಿಂದ ನಾವು ಆದಷ್ಟು ಒಳ್ಳೆಯದನ್ನೇ ಹೇಳ್ಕೊಂಡು ಕೊಡಬೇಕು. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸಿದ್ದೆ. ಕಿಚನ್ ಗ್ರಾಸರಿ ಗ್ಲಾಸ್ ಕಂಟೈನರು. ಇದು ಪ್ಯಾಕ್ ಆಫ್ 6 ಬಂದಿತ್ತು ಆ್ಯಂಡ್ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಗ್ಲಾಸ್ ಕೂಡ ಒರಿಜಿನಲ್ ಆಗಿತ್ತು, ಯಾವುದೇ ರೀತಿ ಡ್ಯಾಮೇಜ್ ಅಂತೂ ಬಂದಿರಲಿಲ್ಲ. ಲಿಡ್ ಕೂಡ ಮೆಟಲ್ ಲಿಡ್ ಆಗಿತ್ತು. ಸೊ ಆರಾಮ್ಸೆ ಯೂಸ್ ಆಗುತ್ತೆ ಇದು. ಆ್ಯಂಡ್ ಕಿಚನ್ನಲ್ಲಿ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾವು ಏನೇನು ಗ್ರಾಸರಿ ಸ್ಪೈಸಸ್ ಹಾಕಿದ್ದೀವ ಇಲ್ಲ ಗ್ರಾಸರಿ ಹಾಕಿದ್ದೀವ ಅದು ಕೂಡ ಕಾಣಿಸುತ್ತೆ. ಸೊ ಯಾರಿಗಾದ್ರೂ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.